ಈ ಒಂದು ಹಳದಿ ಕಾಗದದಲ್ಲಿ ನಿಮ್ಮ ಮನಸ್ಸಿನಲ್ಲಿರುವ ಏನೇ ತೊಂದರೆ, ಏನೇ ಸಮಸ್ಯೆಗಳಿದ್ರೂ ಕೂಡ, ಕಷ್ಟಗಳೇ ಆಗಿರ್ಬೋದು, ಯಾವುದೇ ಕೆಲಸ ಅರ್ಧಕ್ಕೆ ನಿಂತಿದ್ದರೆ, ಹಣಕಾಸಿನ ಸಮಸ್ಯೆಗೆ, ವಿದ್ಯಾಭ್ಯಾಸಕ್ಕೆ, ಮದುವೆ ವಿಳಂಬ, ಸಂತಾನ ಫಲಕ್ಕೆ, ಮಾಟ ಮಂತ್ರ ದೋಷ ನಿವಾರಣೆಗೆ, ಕೌಟುಂಬಿಕ ಸಮಸ್ಯೆಗಳು, ಗಂಡನ ಕುಡಿತವನ್ನು ಬಿಡಿಸೋದಕ್ಕೆ, ನೆಮ್ಮದಿ ಬೇಕಂದರೆ, ಮಕ್ಕಳ ಆರೋಗ್ಯಕ್ಕೆ, ಗಂಡನ ಆರೋಗ್ಯ ಆಯಸ್ಸಿಗೆ, ಏನೇ ಒಂದು ತೊಂದರೆಗಳಿದ್ರೂ ಕೂಡ ಇಲ್ಲಿ ಹೂ ಎತ್ತೋ ರೀತಿಲಿ ಆ ತಾಯಿ ನಮ್ಮನ್ನು ಕಾಪಾಡ್ತಾರೆ. ಈ ಥರ ಏನೇ ಒಂದು ತೊಂದರೆ ಇದ್ದಾಗ ಈ ಒಂದು ಹಳದಿ ಬಣ್ಣದ ಕಾಗದದಲ್ಲಿ ಬರೆದ್ಬಿಟ್ಟು ಆ ತಾಯಿಗೆ ಕಟ್ಟಿದ್ರೆ ನಿಮ್ಮ ಕೋರಿಕೆ 100% ನೆರವೇರುತ್ತೆ. ಇದು ನಾನು ವಿಡಿಯೋ ಮಾಡೋದಕ್ಕೋಸ್ಕರನೋ ಅಥವಾ ಏನೋ ಒಂದು ಹೇಳಬೇಕು ಅಂತಲೋ ನಾನು ಹೇಳ್ತಾ ಇಲ್ಲ. ಈ ಒಂದು ಪವಾಡಕ್ಕೆ ನಾನು ಕೂಡ ಚಿರಋಣಿ ಈ ತಾಯಿಗೆ. ಏಕೆಂದರೆ ನಾನು ಕೂಡ 8 ವರ್ಷದಿಂದ ನಂದು ಏನೇ ಸಂಕಲ್ಪ ಇದ್ದರೂ ಕೂಡ ಈ ತಾಯಿಗೆ ಬಂದು ಹರಕೆ ಕಟ್ತೀನಿ. ಆ ತಾಯಿ ಯಾವ ಹರಕೆನೂ ಕೂಡ ನಡೆಸ್ಕೊಟ್ಟಿಲ್ಲ ಅಂತ ಏನೂ ಇಲ್ಲ. ನನ್ನ ಎಲ್ಲ ಕೋರಿಕೆಗಳನ್ನು ಈಡೇರಿಸಿದ್ದಾರೆ. ಸೊ ಈ ಜಗತ್ತಿನಲ್ಲಿ ಸಮಸ್ಯೆಗಳಿಲ್ಲ ಅಂತ, ನನಗೆ ಏನೂ ತೊಂದರೆನೇ ಇಲ್ಲ ಅಂತ ಯಾರೂ ಇಲ್ಲ. ಹಣ ಇದ್ದ ಕಡೆ ನೆಮ್ಮದಿ ಇರೋದಿಲ್ಲ, ನೆಮ್ಮದಿ ಇರೋ ಕಡೆ ಹಣ ಇರೋದಿಲ್ಲ. ಇದು ನಮ್ಮೆಲ್ಲರಿಗೂ ಒಂದು ನೀತಿ ಪಾಠದಂತೆ ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಆಗಿರುತ್ತೆ. ನನಗೆ ಈ ದೇವಸ್ಥಾನಕ್ಕೆ ಬಂದು ಹೋದಾಗಿನಿಂದ ನನಗೆ ಒಳ್ಳೆಯದೇ ಆಗಿದೆ. ಅದಕ್ಕೋಸ್ಕರ ಯಾಕೆ ಈ ಒಂದು ಉಪಯುಕ್ತ ಮಾಹಿತಿನ ಸಂದೇಶನ ನಿಮಗೂ ಯಾಕೆ ತಿಳಿಸ್ಬಾರ್ದು ಅಂತ ಇವತ್ತಿನ ವಿಡಿಯೋದಲ್ಲಿ ಮಾಡ್ತಾಯಿದ್ದೀನಿ. ಬನ್ನಿ ಇವಾಗ ಪವರ್ಫುಲ್ ಆದ ಅದ್ಭುತವಾದ ಭಕ್ತರ ಕೋರಿಕೆಗಳನ್ನು ಅತಿ ಶೀಘ್ರದಲ್ಲಿ ನೆರವೇರಿಸುವ ಈ ತಾಯಿ ಯಾರು, ಹಾಗೆ ಹೇಗೆ ಹರಕೆನ ಕಟ್ಟಬೇಕು, ಈ ದೇವಸ್ಥಾನ ಇರೋದಾದರೂ ಎಲ್ಲಿ, ಮತ್ತು ಈ ದೇವಸ್ಥಾನಕ್ಕೆ ಹೋಗೋದಾದರೂ ಹೇಗೆ, ಎಲ್ಲನೂ ಕೂಡ ಈ ಒಂದು ಚೈತ್ರ ನವರಾತ್ರಿಯ ರಾಮನವಮಿ ಹಬ್ಬದ ಪ್ರಯುಕ್ತ ಈ ಒಂದು ಪವಾಡದ ತಾಯಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಮಗಿರುವ ತೊಂದರೆಗಳನ್ನು, ಸಮಸ್ಯೆಗಳ ನಿವಾರಣೆ ಮಾಡ್ಕೊಳ್ಳೋದಕ್ಕೋಸ್ಕರ. ಬನ್ನಿ ಇವಾಗ ಇದ್ರ ಬಗ್ಗೆ ಪೂರ್ತಿ ಮಾಹಿತಿನ ತಿಳ್ಕೊಳ್ಳೋಣ. ಇದು ಒಂದು ವಿದ್ಯಾರಣ್ಯಪುರದಲ್ಲಿರುವ ಫೇಮಸ್ ದೇವಸ್ಥಾನ. ಸಾವಿರಾರು ಭಕ್ತರು ಈ ದೇವಸ್ಥಾನಕ್ಕೆ ಬಂದರೆ ತಮ್ಮ ಕಷ್ಟಗಳಿಗೆ ಪರಿಹಾರ ಆಗುತ್ತೆ ಅಂತ ನಂಬಿಕೆ ಇದೆ ಈ ದೇವಸ್ಥಾನದಲ್ಲಿ. ಸದಾ ಒಲಿದು ಬರುವ ಅತಿ ಹೆಚ್ಚಾಗಿ ಮಹಿಳೆಯರೇ ಬರುವ ಈ ದೇವಸ್ಥಾನ ಯಾವುದು ಅಂತ ಅಂದರೆ, ಬೆಂಗಳೂರು ಮಹಾನಗರದ ಅಧಿದೇವತೆ ಅಂತ ಅಂದರೆ ಶ್ರೀ ಹಣ್ಣಮ್ಮ, ಶ್ರೀ ಬಂಡಿ ಮಹಾಕಾಳಿ, ಶ್ರೀ ಗಂಗಮ್ಮ ತಾಯಿ, ಶ್ರೀ ಬನಶಂಕರಿ ತಾಯಿ, ಶ್ರೀ ಕಾಳಿಕಾಂಬ, ಶ್ರೀ ರಾಜರಾಜೇಶ್ವರಿ ದೇವಸ್ಥಾನಗಳಂತೆ ಮಹಾಶಕ್ತಿಶಾಲಿಯಾಗಿದ್ದು ಅಸಂಖ್ಯಾತ ಭಕ್ತಾದಿಗಳನ್ನು ಹೊಂದಿರುವ ಆ ದೇವಸ್ಥಾನವೇ ಶ್ವೇತಕ್ಷೇತ್ರ ಅಂತ ಎನ್ನಿಸಿರುವ ಶ್ರೀ ಕಾಳಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಬೆಂಗಳೂರಿನ ಉತ್ತರ ಭಾಗದ ವಿದ್ಯಾರಣ್ಯಪುರದಲ್ಲಿ ನೆಲೆಸಿರುವ, ಜೀವನದಲ್ಲಿ ಏನೇ ಕಷ್ಟ ಇದ್ದರೂ ಇಲ್ಲಿಗೆ ಬಂದು ಸೇವೆ ಮಾಡಿ ತಮ್ಮ ಕಷ್ಟಗಳನ್ನು ನಿವಾರಿಸಿಕೊಂಡವರ ಸಂಖ್ಯೆ ತುಂಬಾ ದೊಡ್ಡದಿದೆ. ಆ ತಾಯಿಯ ಅದ್ಭುತ ಶಕ್ತಿಯೇ ಇದಕ್ಕೆ ಕಾರಣ. ಜನರಿಗೆ ಪರಿಚಯನೇ ಇರದಿದ್ದ ಬೆಂಗಳೂರಿನ ವಿದ್ಯಾರಣ್ಯಪುರವು ಶ್ರೀ ಕಾಳಿಕಾ ದುರ್ಗಾ ಪರಮೇಶ್ವರಿ ತಾಯಿ ನೆಲೆಸಿರೋದ್ರಿಂದ ಹೆಚ್ಚು ಪ್ರಸಿದ್ಧಿ ಪಡೆದಿದೆ. ಅಷ್ಟೇ ಅಲ್ಲದೆ ಇಲ್ಲಿ ಪ್ರತಿದಿನವೂ ಸಾವಿರಾರು ಭಕ್ತಾದಿಗಳು ತಮ್ಮ ತೊಂದರೆಗಳನ್ನು ನಿವಾರಿಸಿಕೊಳ್ಳೋದಕ್ಕೆ ಇಲ್ಲಿಗೆ ಬರ್ತಾರೆ. ಹೋದ್ವಾರ ತಾನೇ ಯುಗಾದಿ ಹಬ್ಬವನ್ನು ಆಚರಣೆ ಮಾಡಿದ್ವಿ. ಇವತ್ತು ಏಪ್ರಿಲ್ 6ನೇ ತಾರೀಕು ಶ್ರೀರಾಮನವಮಿ ಹಬ್ಬನೂ ಕೂಡ, ಅಲ್ಲದೆ ಚೈತ್ರ ನವರಾತ್ರಿನೂ ಕೂಡ ಆಚರಣೆ ಮಾಡ್ತಾ ಇದ್ದಾರೆ. ಇವತ್ತು ಚೈತ್ರ ನವರಾತ್ರಿ ದಿನ, ಹಾಗೆ ಶ್ರೀರಾಮನವಮಿ ಹಬ್ಬದ ದಿನ ಕೂಡ ಆಚರಣೆ ಮಾಡ್ತಾ ಇದ್ದೀವಿ. ಚೈತ್ರ ನವರಾತ್ರಿ ದಿನ ಅಂದರೆ ದುರ್ಗಾದೇವಿಯನ್ನ ಆರಾಧನೆ ಮಾಡೋದು. ಸೊ ನಾನಿವತ್ತು ವಿದ್ಯಾರಣ್ಯಪುರದಲ್ಲಿರುವ ಶ್ರೀ ಕಾಳಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ಬನ್ನಿ ಇವಾಗ ತಡ ಮಾಡದೆ ದೇವಸ್ಥಾನಕ್ಕೆ ಒಳಗಡೆ ಹೋಗ್ಬಿಟ್ಟು ಹರಕೆ ಯಾವ ರೀತಿ ಕಟ್ಟೋದು ಅಂತ ನೋಡ್ಕೊಂಬರೋಣ. ಗರ್ಭಗುಡಿಯಲ್ಲಿ 6 ಅಡಿ ಎತ್ತರದ ಪ್ರಧಾನ ದೇವತೆ ಶ್ರೀ ಕಾಳಿಕಾ ದುರ್ಗಾ ಪರಮೇಶ್ವರಿ ಮಾತೆ ಇದ್ದು ಮಹಿಷಮರ್ದನಿಯಾಗಿ ಮಹಿಷನನ್ನು ಮೆಟ್ಟಿ ನಿಂತಿದ್ದಾರೆ. ಅಷ್ಟೇ ಪೂಜೆಗಳನ್ನು ಹೊಂದಿರುವ ದುರ್ಗಾ ಪರಮೇಶ್ವರಿಯ ದರ್ಶನ ಮಾಡ್ತಿದ್ರೆ ಭಕ್ತರ ಸಂಕಷ್ಟಗಳು ನಿವಾರಣೆ ಆಗುತ್ತೆ ಅನ್ನೋ ಸಾಕಷ್ಟು ಉದಾಹರಣೆಗಳು ಇವೆ. ಇಲ್ಲಿ ನೆಲೆಸಿರುವ ತಾಯಿ ದುರ್ಗಾದೇವಿ, ಆ ತಾಯಿಯನ್ನು ನೋಡಿದ್ರೆ ಸಾಕು ಮೈ ಜುಮ್ ಅನ್ನಿಸುತ್ತೆ. ಇನ್ನು ಹೆಣ್ಮಕ್ಳು ಹಚ್ಚುವ ನಿಂಬೆ ಹಣ್ಣಿನ ದೀಪ, ಮಡ್ಲಕ್ಕಿ ಕೊಡೋದು, ನಿಂಬೆ ಹಣ್ಣಿನ ಹಾರ, ಇದೆಲ್ಲ ಸೇವೆಗಳು ನಿರಂತರವಾಗಿ ನಡೆಯುತ್ತೆ ಇಲ್ಲಿ ಭೇಟಿ ಮಾಡಿರುವ ಲಕ್ಷಾಂತರ ಭಕ್ತಾದಿಗಳು ಇಂದಿಗೂ ಇವತ್ತಿಗೂ ನೆಮ್ಮದಿಯ ಜೀವನವನ್ನು ಕಾಣ್ತಾ ಇದ್ದಾರೆ. ಅದರಲ್ಲಿ ನಾನು ಕೂಡ ಒಬ್ಬಳು. ನಾನು ಈ ತಾಯಿನ ತುಂಬ ಅಂದರೆ ತುಂಬಾ ನಂಬ್ತೀನಿ. ಅಷ್ಟೇ ಪವರ್ಫುಲ್ ದೇವಸ್ಥಾನ ಅಂತಲೇ ಹೇಳ್ಬೋದು.
ಬನ್ನಿ ಇವಾಗ ಹರಕೆನ ಯಾವ ರೀತಿ ಕಟ್ಟೋದು, ಯಾವ ದೇವ್ರಿಗೆ ಕಟ್ಟಬೇಕು ಅಂತ ಇವಾಗ ನೋಡ್ಕೊಂಡು ಬರೋಣ. ನೋಡಿ, ಇದೇ ಹರಕೆ ಕಾಗದ, ಅಂದರೆ ಹಳದಿ ಬಣ್ಣದಲ್ಲಿರುತ್ತೆ ಈ ಕಾಗದ. ಇದು ಕೌಂಟರ್ನಲ್ಲಿ ಸಿಗುತ್ತೆ. ದೇವಸ್ಥಾನದ ಕೌಂಟರ್ಗೆ ಹೋಗ್ಬಿಟ್ಟು ಕೇಳಿದ್ರೆ 10 ರೂಪಾಯಿ, ಇದಕ್ಕೆ 10 ರೂಪಾಯಿ ಕೊಟ್ಟರೆ ಈ ಒಂದು ಕಾಗದನ ಕೊಡ್ತಾರೆ ಅವರು. ಅದ್ರ ಜೊತೆಗೆ ಈ ಥರ ಒಂದು ದಾರನೂ ಕೊಡ್ತಾರೆ. ನೀವು ಈ ದೇವಸ್ಥಾನಕ್ಕೆ ಹೋಗುವಾಗ ಜೊತೆಗೆ ಒಂದು ಪೆನ್ನನ್ನು ತೊಗೊಂಡೋಗೋದನ್ನ ಮರಿಬೇಡಿ. ಯಾಕೆಂದರೆ ಈ ಹರಕೆ ಕಾಗದವನ್ನು ಬರೆಯೋದಕ್ಕೆ ಪೆನ್ನಿನ ಅವಶ್ಯಕತೆ ತುಂಬಾ ಇಂಪಾರ್ಟೆಂಟು. ಅದಕ್ಕೋಸ್ಕರ ನೀವು ಏನಾದರೂ ಈ ದೇವಸ್ಥಾನಕ್ಕೆ ಹೋಗಬೇಕಾದಾಗ ಪರ್ಸ್ನಲ್ಲೋ ಇಲ್ಲ ಅಥವಾ ಬ್ಯಾಗ್ನಲ್ಲೋ ಒಂದು ಪೆನ್ನನ್ನು ತೊಗೊಂಡೋಗೋದನ್ನ ಮಾತ್ರ ಮರಿಬೇಡಿ. ಅದರಲ್ಲೇ ಕೊಟ್ಟಿರ್ತಾರೆ ಶ್ರೀ ಕಾಳಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಪೂರ್ತಿ ಅಡ್ರೆಸ್ಸು ಆ ಪೇಪರ್ನಲ್ಲಿ ಇರುತ್ತೆ. ಇದ್ರ ಜೊತೆಗೆ ಒಂದು ಬಿಳಿ ದಾರವನ್ನು ಕೊಟ್ಟಿರ್ತಾರೆ. ಏಕೆಂದರೆ ನೀವು ಇದರಲ್ಲಿ ಬರೆದಿದ್ದಾದಮೇಲೆ ಈ ದಾರದಿಂದ ಕಟ್ಟಬೇಕು. ನೀವು ಇದನ್ನು ಬರೆಯೋದಕ್ಕೆ ಅಲ್ಲೇ ಕೂಡ ಜಾಗನೂ ಕೂಡ ಇರುತ್ತೆ. ಎಲ್ಲಿ ಬೇಕಾದರೂ ಕೂತ್ಕೊಂಡು ಬರಿಬೋದು, ಆ ಥರ ಏನೂ ತೊಂದರೆ ಇಲ್ಲ. ಅಥವಾ ನೀವು ಕೂತಿರುವ ಜಾಗದಲ್ಲೂ ಕೂಡ ಬರಿಬೋದು. ನಾನಿವಾಗ ಈ ಹಳದಿ ಕಾಗದದಲ್ಲಿ ನನ್ನ ಮನಸ್ಸಿನಲ್ಲಿ ಏನು ಸಂಕಲ್ಪ ಇದೆ ಆ ದೇವಿಯನ್ನು ನೆನೆಸ್ಕೊಂಡ್ಬಿಟ್ಟು ನಾನು ಇದರಲ್ಲಿ ಬರೆದಿದ್ದೀನಿ. ಇವಾಗ ಅವರು ಕೊಟ್ಟಿರುವ ದಾರದಿಂದ ನಾನು ಇದನ್ನು ಒಂದ್ಸಲಿ 1 ಗಂಟನ್ನು ಹಾಕಿ ಕಟ್ಕೊತಾ ಇದ್ದೀನಿ. ಏಕೆಂದರೆ ಯಾವುದೇ ಕಾರಣಕ್ಕೂ ಬಿಚ್ಚೋಗಬಾರ್ದು ಅಂತ. ಯಾವುದೇ ಕಾರಣಕ್ಕೂ ಹರಕೆ ಕಾಗದ ಹರಿದೋಗಬಾರ್ದು. ಸ್ವಲ್ಪ ಜೋಪಾನವಾಗಿ ನೋಡ್ಕೊಂಬಿಟ್ಟು ಗಂಟನ್ನು ಹಾಕ್ಕೊಳ್ಳಿ. 1 ಗಂಟೆ ಆದರೂ ಸರಿ ಅಥವಾ 2 ಗಂಟೆ ಆದರೂ ಸರಿ ಇಲ್ಲ 3 ಗಂಟೆ ಆದರೂ ಸರಿ ನೀವು ಹಾಕ್ಕೋಬೋದು. ಒಟ್ಟಿನಲ್ಲಿ ನಮಗೆ ಅದು ಬಿಚ್ಚೋಗಬಾರ್ದು, ಅದಕ್ಕೋಸ್ಕರ ಅಷ್ಟೇ. ಇವಾಗ ಈ ಕಾಗದದಲ್ಲಿ ನಾನು ಬರೆದಿದ್ದಾಯಿತು, ಗಂಟನ್ನು ಕೂಡ ಹಾಕ್ಕೊಂಡಿದ್ದಾಯಿತು. ಇವಾಗ ಆ ತಾಯಿಯ ಪಾದದ ಹತ್ತಿರ ನಾನು ಇವಾಗ ಗಂಟನ್ನು ಹಾಕಿ ಇಡ್ತಾ ಇದ್ದೀನಿ. ನೀವಿಲ್ಲಿ ನೋಡ್ತಿರ್ಬೋದು. ಮನಸ್ಸಿನಲ್ಲಿ ಆ ತಾಯಿಯ ನೆನೆಸ್ಕೊಂಡ್ಬಿಟ್ಟು ಈ ಪಾದದ ಹತ್ತಿರ ನಾವು ಹರಕೆ ಕಾಗದವನ್ನು ಕಟ್ಟಬೇಕು. ಹಾಗೆ ನಿಮ್ಮ ಸಮಸ್ಯೆ ಏನಿದೆ ಹಾಗೆ ಕಟ್ಟೋವಾಗ ಕೂಡ ನೆನೆಸ್ಕೊಂಡ್ಬಿಟ್ಟು ಮನಸ್ಸಿನಲ್ಲಿ ಆರಾಧನೆ ಮಾಡ್ಕೊಂಡ್ಬಿಟ್ಟು ಆ ತಾಯಿ ಹತ್ರ ಹೇಳ್ಕೊಂಡ್ಬಿಟ್ಟು ಭಕ್ತಿಯಿಂದ ನಂಬಿಕೆಯಿಂದ ಕಟ್ಟಿ. ಹರಕೆ ಕಾಗದವನ್ನು ಕಟ್ಟಿದ್ದಾದಮೇಲೆ ತಾಯಿಯ ಪಾದಕ್ಕೆ 3 ನಮಸ್ಕಾರ ಮಾಡ್ಕೊಳ್ಳಿ. ಈಗ ಹರಕೆ ಕಾಗದವನ್ನು ಕಟ್ಟಿದ್ದಾಯಿತು. ಹಾಗಾದರೆ ಈ ತಾಯಿ ಯಾರು? ಈ ತಾಯಿಯ ಹೆಸರು ಬಂದು ಯಕ್ಷಿಣೀ ದೇವಿ. ದೇವಸ್ಥಾನದ ಆವರಣದಲ್ಲಿ ಯಕ್ಷಿಣೀ ದೇವಿಯ ವಿಗ್ರಹ ಇದೆ, ಅದೇ ಈ ವಿಗ್ರಹ. ನೀವು ಈ ಹರಕೆ ಕಾಗದವನ್ನು ಪಾದದ ಬಳಿ ಕಟ್ಟಲೇಬೇಕು ಅಂತ ಏನೂ ಇಲ್ಲ. ನೀವು ಕೈ ಹತ್ರ ಆದರೂ ಕಟ್ಬೋದು, ಇಲ್ಲ ಪಾದದ ಹತ್ರ ಆದರೂ ಕಟ್ಬೋದು, ಇಲ್ಲ ಎಷ್ಟು ಕೈಗಳಿದೆ ನೋಡಿ, ನೀವಿಲ್ಲಿ ನೋಡ್ತಿರ್ಬೋದು, ಅಷ್ಟು ಕೈಗಳ ಹತ್ತಿರನೂ ಕಟ್ಬೋದು. ಇಲ್ಲೇ ಕಟ್ಟಬೇಕು ಅಲ್ಲೇ ಕಟ್ಟಬೇಕು ಅಂತ ಏನೂ ಇಲ್ಲ. ಪಾದದ ಹತ್ತಿರ ಕಟ್ಬೋದು. ಅಕಸ್ಮಾತ್ ಎಷ್ಟು ಕೈಗಳಿದೆ ನೋಡಿ, ಅಷ್ಟು ಕೈಗಳ ಹತ್ತಿರನೂ ಕೂಡ ಕಟ್ಬೋದು, ಏನೂ ತೊಂದರೆ ಇಲ್ಲ. ಪ್ರತಿ ಸಲ ನಾನು ಹೋದಾಗ ಈ ದೇವಸ್ಥಾನಕ್ಕೆ ಈ ದೇವಿಯ ಹತ್ತಿರ ಹರಕೆ ಚೀಟಿಗಳು ತುಂಬಾ ಇರ್ತಾಯಿತ್ತು. ಇವಾಗ ಅದನ್ನೆಲ್ಲ ತೆಗೆದಿದ್ದಾರೆ. ನೀವು ಸ್ವಲ್ಪ ದಿವಸ ಇಲ್ಲಿ ಬಿಟ್ಟು ನೋಡಿದರೆ ಹರಕೆ ಕಾಗದದ ರಾಶಿನೇ ಇಲ್ಲಿರುತ್ತೆ ಆ ತಾಯಿಯ ಮೇಲೆ. ಕೆಲವರು ತಮ್ಮ ಹರಕೆ ತೀರಿದ ಮೇಲೆ ಆ ತಾಯಿಯ ಪಾದಕ್ಕೆ ಬೆಳ್ಳಿ ಕಾಲ್ಚೆನನ್ನು ತಂದುಬಿಟ್ಟು ಹಾಕ್ತಾರೆ. ನೀವಿಲ್ಲಿ ನೋಡ್ತಿರ್ಬೋದು. ಎಷ್ಟೋ ಜನ ಭಕ್ತಾದಿಗಳು ಕೌಂಟರ್ನಿಂದ ಚೀಟಿಗಳನ್ನು ತೊಗೊಂಡ್ಬಿಟ್ಟು ತಮ್ಮ ತಮ್ಮ ಕೋರಿಕೆಗಳನ್ನು ಆ ಚೀಟಿನಲ್ಲಿ ಬರೆದು ಯಕ್ಷಿಣೀ ದೇವಿಯ ಪ್ರತಿಮೆಗೆ ಕಟ್ತಾರೆ. ದೇವಿಯು ಆ ಭಕ್ತರ ಎಲ್ಲ ಕೋರಿಕೆಗಳನ್ನು ಬಂದು ನೆರವೇರಿಸುತ್ತಾಳೆ ಎಂದು ನಂಬಿಕೆ ಇದೆ. ಇದು ನಿಜ ಕೂಡ, ನನಗೂ ಕೂಡ ಒಂದು ಒಳ್ಳೆ ಅನುಭವ ಆಗಿದೆ. ಇದು ಖಂಡಿತ ಸತ್ಯ ಸತ್ಯ ಸತ್ಯ. ನಾವೇನೇ ಅಂದ್ಕೊಂಡಿರುವ ಕೆಲಸಗಳನ್ನು ಈ ಹಳದಿ ಕಾಗದದಲ್ಲಿ ಬರೆದುಬಿಟ್ಟು ಕಟ್ಟಿದ್ರೆ ಖಂಡಿತವಾಗ್ಲೂ ಕೆಲಸ ಆಗೇ ಆಗುತ್ತೆ. ಬರೀ ಹರಕೆ ಕಾಗದವನ್ನು ಕಟ್ಟೋದಷ್ಟೇ ಅಲ್ಲ, ಈ ತಾಯಿಯ ಪ್ರತಿಮೆಗೆ ಇನ್ನೂ ಕೆಲವರು ಭಕ್ತಾದಿಗಳು ನಮಗೆ ಯಾರಾದರೂ ತೊಂದರೆ ಕೊಡ್ತಾ ಇದ್ದರೆ ಒಂದು ಹೊಸ ಬೀಗವನ್ನು ತಂದುಬಿಟ್ಟು ಈ ತಾಯಿಯ ಪ್ರತಿಮೆಗೆ ಬೀಗ ಹಾಕ್ತಾರೆ. ನಾನಿವತ್ತು ಬಂದಾಗ ಅದನ್ನು ಕೂಡ ಎಲ್ಲನೂ ತೆಗೆದುಬಿಟ್ಟಿದ್ದಾರೆ. ಸೊ ಅದಕ್ಕೆ ನಿಮಗೆ ತೋರಿಸೋದಕ್ಕೆ ಆಗ್ತಾ ಇಲ್ಲ. ನಾನು ಆಲ್ರೆಡಿ ದೇವಸ್ಥಾನದ ಬಗ್ಗೆ ವಿಡಿಯೋನ ಶೇರ್ ಮಾಡಿದ್ದೀನಿ. ಆ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಒಂದ್ಸರಿ ಚೆಕ್ ಮಾಡಿ ನೋಡಿ. ಯಾರು ತೊಂದರೆ ಕೊಡ್ತಾ ಇದ್ದಾರೋ ಅವ್ರನ್ನ ನೆನೆಸ್ಕೊಂಡ್ಬಿಟ್ಟು ಈ ತಾಯಿಯ ಪ್ರತಿಮೆಗೆ ಹೊಸ ಬೀಗವನ್ನು ತಂದು ಹಾಕಿದ್ರೆ ಅವರು ಕೊಡುವ ತೊಂದರೆ ನಮಗೆ ಕಡಿಮೆ ಆಗುತ್ತೆ ಅಂತ ಅರ್ಥ. ಬೀಗನ ತಾಯಿಯ ಪ್ರತಿಮೆಗೆ ಕಟ್ಟಾದ್ಮೇಲೆ ಕೀ ಇರುತ್ತಲ್ಲ, ಕೀನ ಅಲ್ಲೇ ಇರುವ ಹುಂಡಿಗೆ ಹಾಕಬೇಕು. ಇದರಿಂದ ನಿಮಗೆ ತೊಂದರೆ ಕೊಡ್ತಿರ್ತಾರಲ್ಲ ಅವ್ರಿಗೆ ಬೇರೆ ಯಾವುದೇ ರೀತಿ ತೊಂದರೆ ಅಂತೂ ಆಗೋದಿಲ್ಲ, ಆದರೆ ನಿಮಗೆ ತೊಂದರೆ ಕೊಡ್ತಿರೋದು ಕಡಿಮೆ ಆಗುತ್ತೆ ಅಂತ ಅರ್ಥ ಅಷ್ಟೇ.
ಈ ದೇವಸ್ಥಾನದ ವಿಶೇಷತೆ ಅಂದ್ರೇ ಯಕ್ಷಿಣಿ ದೇವಿ. ಸಾವಿರಾರು ಹರಕೆಗಳನ್ನು ಇಲ್ಲಿ ಬರೆದ್ಬಿಟ್ಟು ಕಟ್ಟೋಗ್ತಾರೆ. ನಮ್ಮ ಕೋರಿಕೆ ಏನಿರುತ್ತೆ ಅದನ್ನು ಕೌಂಟರ್ನಲ್ಲಿ ಒಂದು ಹಳದಿ ಚೀಟಿ ಕೊಡ್ತಾರೆ, ತಗೋಬೇಕು. ಇದಕ್ಕೆ 10 ರೂಪಾಯಿ ಅಷ್ಟೇ. ಇದಕ್ಕೆ ಒಂದು ಬಿಳಿ ದಾರ ಕೂಡ ಕೊಡ್ತಾರೆ ಆ ತಾಯಿಗೆ ಕಟ್ಟೋದಕ್ಕೆ. ಈ ಒಂದು ಹಳದಿ ಕಾಗದದಲ್ಲಿ ನಿಮ್ಮ ಕೋರಿಕೆ ಏನಿದೆ ಅದನ್ನು ಬರೆದ್ಬಿಟ್ಟು ಅದನ್ನು ನೀಟಾಗಿ ಫೋಲ್ಡ್ ಮಾಡಿ ದಾರ ಕಟ್ಟಿ ಆ ಕಾಗದವನ್ನು ಆ ನಂತರ ಇಲ್ಲಿ ಯಕ್ಷಿಣಿ ಪ್ರತಿಮೆಗೆ ಕಟ್ಟಬೇಕು. ಯಾವ ರೀತಿ ಕಟ್ಟಬೇಕು ಅಂತ ನೀವು ಇವಾಗಲೇ ತಿಳ್ಕೊಂಡಿದ್ದೀರಾ. ಖಂಡಿತವಾಗ್ಲೂ ನೆರವೇರುತ್ತೆ. ಇದು ಸುಳ್ಳಲ್ಲ, ಇದು ಸತ್ಯ. ಇದು ನನ್ನ ಅನುಭವದ ಮಾತು ಕೂಡ. ನೀವೇನಾದರೂ ಈ ದೇವಸ್ಥಾನಕ್ಕೆ ಬಂದರೆ ಯಾರನ್ನ ಬೇಕಾದರೂ ಕೇಳಿ, ಅವರು ಕೂಡ ಹೇಳೋದು ಇದೇನೆ. ಇಲ್ಲಿ ಕಾಗದದಲ್ಲಿ ಬರೆದು ಕಟ್ಟಿ ಖಂಡಿತವಾಗ್ಲೂ ಹಾಗೇ ಆಗುತ್ತೆ. ಹಳದಿ ಕಾಗದದಲ್ಲಿ ನಿಮ್ಮ ಕೋರಿಕೆನ ಬರೆದಿದ ನಂತರ ಯಕ್ಷಿಣಿ ಪ್ರತಿಮೆಗೆ ಕಟ್ಟಿದ ನಂತರ ನಮಸ್ಕಾರ ಮಾಡ್ಕೊಂಬಿಟ್ಟು ಒಂದು 3 ಪ್ರದಕ್ಷಿಣೆನ ಆ ತಾಯಿಯ ಸುತ್ತ ಹಾಕಬೇಕು. ಕೆಲವರು ಈ ತಾಯಿಗೆ ಪೂಜೆನೂ ಕೂಡ ಮಾಡ್ಕೊಂಡು ಹೋಗ್ತಾರೆ. ಕೆಲವರು ಮಣ್ಣಿನ ದೀಪನೂ ಹಚ್ಚುತ್ತಾರೆ ಮತ್ತು ನಿಂಬೆಹಣ್ಣಿನ ದೀಪನೂ ಕೂಡ ಹಚ್ಚುತ್ತಾರೆ. ಹಚ್ಬಿಟ್ಟು ಈ ತಾಯಿಗೆ ನಮಸ್ಕಾರ ಮಾಡ್ಕೊತಾರೆ. ಸೊ ನಿಮಗೂ ಏನಾದರೂ ಸಮಸ್ಯೆಗಳು, ತೊಂದರೆಗಳು, ಕೆಲಸಗಳು ಯಾವುದಾದ್ರೂ ಆಗಬೇಕು ಅಂತ ಇದ್ದರೆ ಇಲ್ಲಿಗೆ ಬಂದು ಈ ಯಕ್ಷಿಣಿ ದೇವಿಗೆ ಹಳದಿ ಕಾಗದದಲ್ಲಿ ನಿಮ್ಮ ಮನಸ್ಸಿನ ಕೋರಿಕೆ ಏನಿದೆ ಅದನ್ನು ಬರೆದುಬಿಟ್ಟು ಆ ತಾಯಿಯ ಪ್ರತಿಮೆಗೆ ಕಟ್ಟಬೇಕು. ಮಂಗಳವಾರ, ಶುಕ್ರವಾರ, ಭಾನುವಾರ, ಹುಣ್ಣಿಮೆ, ಅಮಾವಾಸ್ಯೆ, ರಾಹುಗಾಲದಲ್ಲಿ ನಿಂಬೆಹಣ್ಣಿನ ದೀಪ ತುಂಬಾ ಪ್ರಸಿದ್ಧವಾದ ದೀಪಾರಾಧನೆ ಇಲ್ಲಿ. ಹಾಗೆ ಅಷ್ಟಮಿ, ಅಮಾವಾಸ್ಯೆ ದಿನ ಕಾಲಭೈರವೇಶ್ವರನಿಗೆ ಕುಂಬಳಕಾಯಿ ದೀಪಾರಾಧನೆ ಕೂಡ ಮಾಡ್ತಾರೆ. ಇನ್ನು ಈ ದೇವಸ್ಥಾನದಲ್ಲಿ ದುರ್ಗಾದೇವಿ, ಗಣಪತಿ, ಕಾಲಭೈರವೇಶ್ವರ, ನವಗ್ರಹ, ಆಂಜನೇಯ ಸ್ವಾಮಿ, ಯಕ್ಷಿಣಿ ದೇವಿ, ಲಕ್ಷ್ಮೀನಾರಾಯಣ, ಸುಬ್ರಹ್ಮಣ್ಯ ಸ್ವಾಮಿ, ನರಸಿಂಹಸ್ವಾಮಿ, ಶನೇಶ್ವರ ಸ್ವಾಮಿ ಈ ಥರ ಎಲ್ಲ ದೇವರುಗಳು ಈ ಒಂದೇ ದೇವಸ್ಥಾನದಲ್ಲಿ ಕೂಡ ಇದ್ದಾರೆ. ಇನ್ನು ಈ ದೇವಸ್ಥಾನದಲ್ಲಿ ವಲ್ಲಿ ದೇವಸ್ಥಾನ ಸುಬ್ರಹ್ಮಣ್ಯ ಸ್ವಾಮಿ ಪತ್ನಿಯರ ಸಮೇತರಾಗಿ ದರ್ಶನ ಕೊಡ್ತಾರೆ. ಸಾಮಾನ್ಯವಾಗಿ ಎಲ್ಲ ಕಡೆ ಸುಬ್ರಹ್ಮಣ್ಯ ಸ್ವಾಮಿ ಒಬ್ಬರನ್ನೇ ನೋಡೋದು ಅಲ್ವಾ. ಇಲ್ಲಿ ವಲ್ಲಿ ದೇವಸ್ಥಾನ ಸುಬ್ರಹ್ಮಣ್ಯ ದೇವರು ಪತ್ನಿಯರ ಸಮೇತರಾಗಿ ನಮಗೆ ದರ್ಶನ ಕೊಡ್ತಾರೆ. ತುಂಬ ಅಪರೂಪದ ದೇವಸ್ಥಾನ ಇದು. ಇನ್ನು ಈ ದೇವಸ್ಥಾನದಲ್ಲಿ ಇನ್ನೊಂದು ವಿಶೇಷತೆ ಏನಂದರೆ ಚಿನ್ನ ಮತ್ತು ಬೆಳ್ಳಿಗಳ ಹಲ್ಲಿಯ ಶಿಲ್ಪಗಳಿದೆ. ಅಲ್ಲಿಂದ ದೋಷ ಹೊಂದಿದ್ರೆ ಅದನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡ್ರೆ ದೋಷ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಅಂದರೆ ನಾವು ಮನೆಯಲ್ಲೇ ಆಗಲಿ ಎಲ್ಲೇ ಆಗಲಿ ನಮ್ಮ ಮೇಲೆ ಹಲ್ಲಿ ಬಿದ್ದಾಗ ಈ ದೇವಸ್ಥಾನಕ್ಕೆ ಬಂದು ಈ ಹಲ್ಲಿಗಳ ಶಿಲ್ಪಗಳನ್ನು ಮುಟ್ಟಿದ್ರೆ ಆ ದೋಷ ನಿವಾರಣೆ ಆಗುತ್ತೆ. ಅಲ್ಲಿ ಬಿದ್ದಾಗ ಸಾಮಾನ್ಯವಾಗಿ ಕಂಚಿಗೆ ಹೋಗಬೇಕು ಅಂತ ಹೇಳ್ತಾರೆ. ಆದರೆ ನಮ್ಮ ಬೆಂಗಳೂರಿನಲ್ಲೇ ವಿದ್ಯಾರಣ್ಯಪುರದಲ್ಲಿರುವ ಶ್ರೀ ಕಾಳಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಆ ಒಂದು ಸೌಭಾಗ್ಯ ನಮಗೆ ಇದೆ. ಯಾರಿಗೆಲ್ಲ ಕಂಚಿಗೆ ಹೋಗೋದಕ್ಕೆ ಆಗಲ್ಲ ಅನ್ನೋರು ಈ ದೇವಸ್ಥಾನಕ್ಕೆ ಒಂದ್ಸಲಿ ಭೇಟಿ ಮಾಡಿ. ನಿಮಗೇನಾದರೂ ಹಲ್ಲಿಯ ದೋಷಗಳು ಏನಾದರೂ ಇದ್ದರೆ ಈ ದೇವಸ್ಥಾನಕ್ಕೆ ಬಂದು ಪರಿಹಾರ ಮಾಡಿಕೊಳ್ಳಿ. ದೇವಿಯ ಶ್ರೀಚಕ್ರದ ಮೇಲೆ ಕಾಣಿಸ್ತಾ ಇರುವ ಬೆಳ್ಳಿ ಮತ್ತು ಚಿನ್ನದ ಹಲ್ಲಿಗಳ ಶಿಲ್ಪೆ ಇಲ್ಲಿದೆ ನೋಡಿ. ಯಾರಿಗೆಲ್ಲ ಹಲ್ಲಿಗಳ ದೋಷಗಳು ಇದೆ ಅಂತ ಅಂದರೆ ಇಲ್ಲಿಗೆ ಬಂದ್ಬಿಟ್ಟು ಇಲ್ಲಿ ಕಾಣಿಸ್ತಾ ಇರುವ ಚಿನ್ನ ಮತ್ತು ಬೆಳ್ಳಿಯ ಹಲ್ಲಿಗಳ ಶಿಲ್ಪೆಗಳ ಮೇಲೆ ಕೈಯನ್ನು ಅದ್ರ ಮೇಲೆ ಸವರಬೇಕು 3 ಸಲ. ಈ ರೀತಿ ಹಲ್ಲಿಗಳ ಸ್ಪರ್ಶವನ್ನು ನೀವು ಮಾಡೋದ್ರಿಂದ ನಿಮಗೆ ಇರುವಂಥ ಹಲ್ಲಿಗಳ ದೋಷ ನಿವಾರಣೆ ಆಗುತ್ತೆ. ಇನ್ನು ಯಾರಾದರೂ ಈ ದೇವಸ್ಥಾನಕ್ಕೆ ಬಂದಾಗ ನಿಂಬೆಹಣ್ಣಿನ ದೀಪ, ಬೆಲ್ಲದ ದೀಪ ಮತ್ತು ಕುಂಬಳಕಾಯಿ ದೀಪ ಮತ್ತು ಇನ್ನು ಯಾರಾದರೂ ಮಡ್ಲಕ್ಕಿ ಕೊಡಬೇಕು ಅಂತ ಅಂದರೂ ಕೂಡ ಅಥವಾ ಬೆಲ್ಲದ ದೀಪ ಆರಾಧನೆ ಮಾಡಬೇಕು ಅಂದರೂ ಕೂಡ ಎಲ್ಲನೂ ಕೂಡ ಇಲ್ಲಿ ರೆಡಿಯಾಗಿ ಸಿಗುತ್ತೆ. ನೀವಿಲ್ಲಿ ನೋಡ್ತಿರ್ಬೋದು. ಎಲ್ಲನೂ ಮನೆಯಿಂದನೇ ತರಬೇಕು, ಇಲ್ಲ ಯಾವುದಾದ್ರೂ ವಸ್ತುಗಳು ನೀವು ತರೋದನ್ನು ಮರ್ತಿದ್ರೂ ಕೂಡ ನೀವಿಲ್ಲಿ ಬಂದು ತೊಗೋಬೋದು. ಇನ್ನು ಇಲ್ಲಿ ದೇವಸ್ಥಾನದಲ್ಲಿ ಪ್ರಸಾದನೂ ಕೂಡ ಸಿಗುತ್ತೆ. ಪ್ರಸಾದ ಅಂದರೆ ಬರೀ ಪ್ರಸಾದ ಅಲ್ಲ, ಊಟ ಅಂತಲೇ ಅನ್ಬೋದು. ಆ ಒಂದು ಪ್ರಸಾದನೂ ಕೂಡ ತುಂಬ ವಿಶೇಷ ಶಕ್ತಿಯನ್ನೇ ಹೊಂದಿರುತ್ತೆ. ಇನ್ನು ಈ ದೇವಸ್ಥಾನಕ್ಕೆ ಯಾವ ರೀತಿ ಬರ್ಬೋದು ಅಂತ ಅಂದರೆ ಮೆಜೆಸ್ಟಿಕ್ನಿಂದ 18 ಕಿಲೋಮೀಟರ್ ದೂರದಲ್ಲಿದೆ ಈ ದೇವಸ್ಥಾನ. ಅಲ್ಲಿಂದ ನೀವು 276 ಬಸ್ಗೆ ಬಂದರೆ ಇದೇ ಲಾಸ್ಟ್ ಸ್ಟಾಪು. ವಿದ್ಯಾರಣ್ಯಪುರ ಅಂತ ಹೇಳಿದರೆ ಸಾಕು. ವಿದ್ಯಾರಣ್ಯಪುರ ಅಂದರೆ ಅದೇ ಲಾಸ್ಟ್ ಸ್ಟಾಪು. ಮಧ್ಯದಲ್ಲಿ ಎಲ್ಲೋ ಇಳ್ಕೋಬೇಕು, ಹುಡುಕಬೇಕು ಅಂತ ಏನೂ ಇಲ್ಲ. ತುಂಬ ಅಂದರೆ ತುಂಬ ಆರಾಮ್ಸೆ ನೀವು ಈ ದೇವಸ್ಥಾನಕ್ಕೆ ಬರ್ಬೋದು. ಇನ್ನು ಈ ದೇವಸ್ಥಾನಕ್ಕೆ 276, 276 ಎಫ್, 276 ಇ, 248 ಬಿ, 276 ಎ ಸಂಖ್ಯೆಯ ಬಸ್ಸುಗಳು ಸೇರಿದಂತೆ ಅನೇಕ ಬಸ್ಸುಗಳು ಇಲ್ಲಿಗೆ ಬರುತ್ತೆ. ನಮ್ಮ ಜೀವನದಲ್ಲಿ ಕಷ್ಟ ಇರಲಿ ಸುಖ ಇರಲಿ ಸದಾ ನಮ್ಮನ್ನು ಕಾಯುವ ಕಾಳಿಕಾ ದುರ್ಗಾ ಪರಮೇಶ್ವರಿ ಅಮ್ಮನವರ ದರ್ಶನವನ್ನು ಸದಾ ಪಡಿತಾನೆ ಇರೋಣ.
ಇಷ್ಟೊತ್ತು ತಿಳ್ಕೊಂಡಿಲ್ವಾ ಹರಕೆ ಚೀಟಿಯನ್ನು ಯಾವ ರೀತಿ ಬರಿಬೇಕು, ಯಾವ ರೀತಿ ಕಟ್ಟಬೇಕು, ಯಾವ ದೇವರಿಗೆ ಕಟ್ಟಬೇಕು, ಈ ದೇವಸ್ಥಾನ ಆದರೂ ಯಾವುದು, ಇದು ದೇವಸ್ಥಾನ ಎಲ್ಲಿ ಬರುತ್ತೆ, ಇದರ ವಿಶೇಷತೆ ಏನು, ಇದರ ಪವಾಡ ಏನು ಅಂತ ಎಲ್ಲನೂ ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಂಡ್ರಿ. ನಿಮಗೂ ಕೂಡ ನಂಬಿಕೆ ಇದ್ದರೆ, ಆಸಕ್ತಿ ಇದ್ದರೆ ಒಂದ್ಸಲ ಈ ದೇವಸ್ಥಾನಕ್ಕೆ ಭೇಟಿ ಕೊಡಿ. ಇನ್ನು ಈ ದೇವಸ್ಥಾನದ ಓಪನಿಂಗ್ ಟೈಮಿಂಗ್ಸ್ ಬಂದು ಬೆಳಗ್ಗೆ 7 ಗಂಟೆಯಿಂದ 12 ಗಂಟೆ, ಸಂಜೆ 5 ಗಂಟೆಯಿಂದ 8 ಗಂಟೆ 30 ನಿಮಿಷದವರೆಗೂ ದೇವಸ್ಥಾನದ ಬಾಗಿಲು ತೆರೆದಿರುತ್ತೆ. ವಿಶೇಷವಾದ ದಿನಗಳಲ್ಲಿ ದಿನಪೂರ್ತಿ ದರ್ಶನ ಸಿಗುತ್ತೆ. ನೀವು ಕೂಡ ನಂಬಿಕೆಯಿಂದ ಶ್ರದ್ಧಾಭಕ್ತಿಯಿಂದ ಒಂದ್ಸಲಿ ಭೇಟಿ ಮಾಡಿ, ನಿಮಗೆ ಈ ದೇವಸ್ಥಾನದ ಪವಾಡ ನಿಮಗೆ ಗೊತ್ತಾಗುತ್ತೆ. ಹೆಸರಿನಲ್ಲೇ ಇರುವ ಶಕ್ತಿ ದೇವತೆ ಅಂದರೆ ದುರ್ಗಾ ಶಕ್ತಿ. ಎಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಮತ್ತೆ ಯಾಕೆ ತಡ, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಏಕೆಂದರೆ ನೀವು ಮಾಡುವ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.